ಲೋಕಸಭಾ ಸೀಟ್ಗಳನ್ನು ಈಗಿನ 543ರಿಂದ 850ಕ್ಕೆ ಏರಿಸುವ ಮೋದಿ ಸರ್ಕಾರದ ನಿಲುವಿನ ವಿರುದ್ಧ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರ ನಿಲುವು ಸಾಕಷ್ಟು ಚರ್ಚೆ ಮಾಡುವಂತಿದೆ. ಅವರು ವಿಧಾನಸಭೆಯಲ್ಲಿ ನಿರ್ಣಯವೊಂದನ್ನು ಮಂಡಿಸಿದ್ದಾರೆ. ಈಗಿರುವ 543ಕ್ಕೆ ಲೋಕಸಭಾ ಸ್ಥಾನವನ್ನು ಸೀಮಿತಗೊಳಿಸಬೇಕು ಎಂದು ಅದರಲ್ಲಿ ಹೇಳಿದ್ದಾರೆ. ಒಂದು ವೇಳೆ 850 ಸಂಸದರನ್ನ ಈ ದೇಶ ಹೊಂದುವುದೆಂದರೆ ಈಗಿನ ಸಂಸದರಿಗಿಂತ 300ರಷ್ಟು ಸಂಸದರನ್ನ ಹೆಚ್ಚುವರಿ ಹೊಂದಬೇಕಾಗುತ್ತದೆ. ಹಾಗಿದ್ರೆ ಈ 300 ಎಂಪಿಗಳ ನಿರ್ವಹಣೆಯ ಖರ್ಚು ಎಷ್ಟಾಗಬಲ್ಲದು? ಅದನ್ನು ಭರಿಸುವುದು ಹೇಗೆ ಎಂಬ ಚರ್ಚೆಯೂ ಇದೆ. ವೇತನ, ಕ್ಷೇತ್ರ ಭತ್ಯೆ, ಕಚೇರಿ ವೆಚ್ಚ ಎಲ್ಲವೂ ಸೇರಿ ತಿಂಗಳಿಗೆ ಓರ್ವ ಸಂಸದನಿಗೆ 2.5 ಲಕ್ಷ ರೂಪಾಯಿ ಸಿಗ್ತದೆ. 300 ಹೊಸ ಸಂಸದರು ಬಂದರೆ ಕೇವಲ ಇವರ ಸಂಬಳಕ್ಕಾಗಿಯೇ ವರ್ಷಕ್ಕೆ 100 ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ. ಪ್ರತಿ ಸಂಸದರಿಗೂ ತಮ್ಮ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಪ್ರತಿ ವರ್ಷ 5 ಕೋಟಿ ಇಡಲಾಗ್ತದೆ. 300 ಹೊಸ ಸಂಸದರಿಗೆ ವರ್ಷಕ್ಕೆ 5 ಕೋಟಿ ನೀಡುವುದೆಂದರೆ 7,500 ಕೋಟಿ ರೂಪಾಯಿಯನ್ನು ಖಜಾನೆಯಿಂದ ನೀಡಬೇಕಾಗ್ತದೆ. ಒಮ್ಮೆ ಸಂಸದನಾದರೆ ಅಜೀವ ಪಿಂಚಣಿ, ದೇಶಾದ್ಯಂತ ಉಚಿತ ಪ್ರಥಮ ದರ್ಜೆ ರೈಲು ಪ್ರಯಾಣ ಮತ್ತು ವಿಮಾನ ಪ್ರಯಾಣ ಅವಕಾಶ ಸಿಗ್ತದೆ. ವರ್ಷಕ್ಕೆ 34 ವಿಮಾನ ಉಚಿತ ಟಿಕೆಟ್ಗಳು ಸಿಗ್ತವೆ. ಉಚಿತ ಮನೆ, ವಿದ್ಯುತ್, ನೀರು, ಟೆಲಿಫೋನ್ ಹಾಗೂ ಉಚಿತ ವೈದ್ಯಕೀಯ ಸೌಲಭ್ಯ ಸಿಗ್ತದೆ. ಸಂಸದರ ಸಂಖ್ಯೆ ಹೆಚ್ಚಾದಂತೆ ಈ ಪುಕ್ಕಟೆ ಸೌಲಭ್ಯಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ. 300 ಹೊಸ ಕ್ಷೇತ್ರಗಳಿಗೆ ಚುನಾವಣೆ ನಡೆಸುವುದೆಂದರೆ ಲಕ್ಷಾಂತರ ಹೊಸ ಇವಿಎಂ ಯಂತ್ರಗಳು ಬೇಕಾಗ್ತದೆ. ಹೆಚ್ಚುವರಿ ಭದ್ರತಾ ಪಡೆಗಳನ್ನು ನಿಯೋಜಿಸಬೇಕಾಗ್ತದೆ. ಲಕ್ಷಾಂತರ ಚುನಾವಣಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಬೇಕಾಗತ್ತೆ. ಚುನಾವಣೆಗೆ ಎಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದರೆ ಕೇಂದ್ರ ಸರ್ಕಾರದ ಕ್ಷೇತ್ರ ಪುನರ್ವಿಂಗಡಣೆ ಎಂಬುದು ಬೃಹತ್ ಖರ್ಚಿನ ವಿಷಯವಾಗಿದೆ. ಈಗಾಗಲೇ ಮೋದಿ ಸರ್ಕಾರ ಕಟ್ಟಿರುವ ಹೊಸ ಪಾರ್ಲಿಮೆಂಟ್ ಸುಮಾರು 900ರಷ್ಟು ಸಂಸದರಿಗೆ ಬೇಕಾದಷ್ಟು ವಿಸ್ತಾರವಾಗಿದೆ. ಆದರೆ ಇಷ್ಟು ಭಾರಿ ಸಂಖ್ಯೆಯಲ್ಲಿ ಸಂಸದರನ್ನು ತಾಳಿಕೊಳ್ಳುವ ಶಕ್ತಿ ಈ ದೇಶಕ್ಕಿಲ್ಲ. ಆದರೂ ಮೋದಿ ಸರ್ಕಾರ ಸಂಸದರ ಸಂಖ್ಯೆಯನ್ನು ಹೆಚ್ಚಿಸಲು ಯಾಕೆ ಆಸಕ್ತಿ ಹೊಂದಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.